ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಒಂದು ಸುಂದರವಾದ ದೇವಸ್ಥಾನಕ್ಕೆ ತಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ಇತಿಹಾಸ ಮತ್ತು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಮಗೆ ತೋರಿಸಲು ಇಷ್ಟಪಡ್ತೀನಿ. ನಮ್ಮ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪೂರ್ವಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರಸಮುದ್ರಕ್ಕೆ ಅಂದ್ರೆ ಈಗಿನ ಹಳೆಬೀಡು, ಇಲ್ಲಿಗೆ ಸಮೀಪದ ಪ್ರದೇಶವಾದ ಈಗಿನ ಚಿಕ್ಕಮಗಳೂರು ಜಿಲ್ಲೆ ಕೂಡ ಹಾಸನದ ಊರು ಗ್ರಾಮಗಳಂತೆಯೇ ಮುಖ್ಯ ಚಟುವಟಿಕೆಗಳ ಭಾಗವಾಗಿತ್ತು. ಹೊಯ್ಸಳರು ಕಟ್ಟಿದ ಮೊದಲ ದೇವಾಲಯವಿರುವ ಅಂಗಡಿ ಮೂಡಿಗೆರೆಯ ಸಮೀಪದಲ್ಲಿದೆ. ಅಂತೆಯೇ ಮರಳೆ, ಬೆಳವಾಡಿ, ಅಯ್ಯನಕೆರೆ, ಬ್ರಹ್ಮಸಮುದ್ರ ಮೊದಲಾದ ಚಿಕ್ಕಮಗಳೂರಿನ ಆಸುಪಾಸಿನಲ್ಲಿರುವ ಗ್ರಾಮಗಳಲ್ಲಿ ಹೊಯ್ಸಳ ದೇವಾಲಯಗಳನ್ನ ಕಾಣಬಹುದು. ಈ ಪಟ್ಟಿಗೆ ಅಮೃತಾಪುರವನ್ನ ಸೇರಿಸಿಕೊಳ್ಳೋಕೆ ಮರೆಯುವಂತಿಲ್ಲ. ಅಮೃತಾಪುರವು ತಾಲೂಕು ಕೇಂದ್ರವಾದ ತರೀಕೆರೆಯಿಂದ 4 ಕಿಲೋಮೀಟರ್ ದೂರದ ಒಳದಾರಿಯಲ್ಲಿ ಕಾಣಸಿಗುತ್ತೆ. ಬೆಂಗಳೂರು ಶಿವಮೊಗ್ಗ ಹೆದ್ದಾರಿಯಲ್ಲಿ ತರೀಕೆರೆಗೆ ಬಂದು ಅಮೃತಾಪುರಕ್ಕೆ ಸುಗಮವಾಗಿ ತಲುಪಬಹುದು. ಇಲ್ಲಿನ ಅಮೃತೇಶ್ವರ ದೇವಾಲಯವು ತನ್ನ ಹಲವು ವೈಶಿಷ್ಟ್ಯಗಳಿಂದಾಗಿ ಹೊಯ್ಸಳ ಶಿಲ್ಪ ವೈಭವದ ಪ್ರಸಿದ್ಧ ತಾಣಗಳಲ್ಲೊಂದು ಎನಿಸಿದೆ. ಯಶೋಧರ ಚರಿತೆಯಂತಹ ಶ್ರೇಷ್ಠ ಕಾವ್ಯವನ್ನು ರಚಿಸಿದ ಜನ್ನ ಕವಿಯಿಂದ ರಚಿತವಾದ ಒಂದು ಶಾಸನ ಈ ದೇವಾಲಯದ ಆವರಣದಲ್ಲಿರುವುದೇ ಒಂದು ವಿಶೇಷ. ಅನೇಕ ಹೊಯ್ಸಳ ದೇವಾಲಯಗಳ ನಿರ್ಮಾಣದಲ್ಲಿ ಪಾಲ್ಗೊಂಡ ಪ್ರಸಿದ್ಧ ಶಿಲ್ಪಿ ಮಲ್ಲಿತಮ್ಮನೆ ಅಮೃತಾಪುರದ ದೇಗುಲದ ನಿರ್ಮಾಣದಲ್ಲೂ ಸಹ ಪ್ರಮುಖ ಪಾತ್ರ ವಹಿಸಿದ್ದನೆಂದು ತಿಳಿದು ಬಂದಿದೆ. ಸಾವಿರದ 196ರಲ್ಲಿ ನಿರ್ಮಾಣವಾದ ಈ ದೇವಾಲಯವನ್ನು ಕಟ್ಟಿದವನು ದಂಡನಾಯಕ ಅಮೃತೇಶ್ವರ. ಹೊಯ್ಸಳ ಅರಸ 2ನೆಯ ವೀರ ಬಲ್ಲಾಳನ ಸೇನಾಪತಿಯಾಗಿದ್ದ ಈತನ ಹೆಸರೇ ದೇವಾಲಯಕ್ಕೂ ಅನ್ವಯವಾಯಿತು. ಹೊಯ್ಸಳ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಆಸಕ್ತಿ ವಹಿಸಿದ ವಿಜಯನಗರದ ಅರಸರು ಅಮೃತಾಪುರದ ದೇಗುಲದ ನಿರ್ವಹಣೆಗೂ ದಾನದತ್ತಿ ನೀಡಿದರು. ಅಮೃತಾಪುರದ ದೇಗುಲವು ಏಕಕೂಟಾಚಲ ಅಂದರೆ ಒಂದೇ ವಿಮಾನ ಗೋಪುರವಿರುವ ದೇವಾಲಯ. ವಿವಿಧ ಸಾಲಂಕೃತ ಸ್ತರಗಳ ಮೇಲೆ ಕೀರ್ತಿಮುಖಗಳು, ಸಿಂಹ ಪ್ರಭಾವಳಿಗಳು, ಸಿಂಹಮುಖಗಳಿಂದ ಹೊಮ್ಮಿದ ಹೂಬಳ್ಳಿಗಳಂಥ ವಿನ್ಯಾಸಗಳ ನಡುವೆ ಹಲವು ದೇವತಾ ಶಿಲ್ಪಗಳು, ಎಲ್ಲಕ್ಕೂ ಮೇಲೆ ಕವುಚಿದ ಪದ್ಮದಂತಹ ಸ್ತೂಪಿ, ಅದರ ಮೇಲಕ್ಕೆ ಲೋಹದ ಕಳಶ. ಗರ್ಭಗುಡಿಯ ಸುತ್ತಲಿನ ಹೊರಗೋಡೆಯ ಮೇಲೆ ಇತರ ಹೊಯ್ಸಳ ದೇವಾಲಯಗಳಲ್ಲಿ ಕಂಡುಬರುವ ಭಿತ್ತಿಶಿಲ್ಪಗಳೇನೂ ಇಲ್ಲ. ಆದರೆ ಗೋಡೆಯ 1 ಇಂಚು ಬಿಡದಂತೆ ಕಿರುಗೋಪುರಗಳು, ಅವುಗಳನ್ನು ಹೊತ್ತ ಸಾಲಂಕೃತ ಕಂಬಗಳು ವಿರಾಜಿಸುತ್ತಿವೆ. ಇಂತಹ 100ಕ್ಕೂ ಹೆಚ್ಚು ಕಿರುಗೋಪುರಗಳು ಸುತ್ತುಗೋಡೆಯನ್ನು ಅಲಂಕರಿಸಿವೆ. ಕಿರುಗೋಪುರಗಳ ಮೇಲಕ್ಕೆ ಸಿಂಹಮುಖಗಳ ಪ್ರಭಾವಳಿ, ದೇವಾಲಯದ ಮುಂಭಾಗದಲ್ಲಿ 3 ದಿಕ್ಕುಗಳಿಂದ ಪ್ರವೇಶ ದ್ವಾರವಿರುವ ಮುಖಮಂಟಪ, ಸುತ್ತಲೂ ಒರಗಿಕೊಳ್ಳಲು ಕಕ್ಷಾಸನವಿರುವ ಮಂಟಪ, ನಡುವೆ ತಿರುಗಣೆಯ ಕೆತ್ತನೆ ಇರುವ ಕಂಬಗಳು,
ಒಳಗುಡಿಯ ಬಾಗಿಲ ಮೇಲಿನ ಪಟ್ಟಕದಲ್ಲಿ ನಾಟ್ಯ ಶಿವನು ಪರಿವಾರವು ಗಮನ ಸೆಳೆಯುತ್ತಾರೆ. ಒಳಗುಡಿಯಲ್ಲಿ ಮನ್ಮಥ, ಭೈರವ, ನಾಗನಾಗಿಣಿಯರ ಶಿಲ್ಪಗಳನ್ನು, ವೀರಗಲ್ಲೊಂದನ್ನು ಇರಿಸಲಾಗಿದೆ. ಅಂತರಾಳದ ಅಂದರೆ ಒಳಗುಡಿಯಲ್ಲಿನ ಭುವನೇಶ್ವರಿಯ ವಿನ್ಯಾಸ ಮನೋಹರವಾಗಿದೆ. ನಕ್ಷತ್ರಾಕಾರದ ವಿನ್ಯಾಸವುಳ್ಳ ಹೊರಮಂಟಪದ ಸುತ್ತ ಕಕ್ಷಾಸನವಿದೆಯಲ್ಲ, ಅದರ ಹೊರಭಾಗದಲ್ಲಿನ ಶಿಲ್ಪರೂಪಗಳೇ ಅಮೃತಾಪುರದ ಮುಖ್ಯ ವೈಶಿಷ್ಟ್ಯ. ಈ ಮೊರಗು ಫಲಕದ 2 ಅಡಿ ಅಗಲವನ್ನು ಬಳಸಿಕೊಂಡು ರಾಮಾಯಣ ಹಾಗೂ ಕೃಷ್ಣನ ಕಥೆಗಳನ್ನು ನಿರೂಪಿಸಿರುವ ಶಿಲ್ಪಿಗಳ ಕೌಶಲವನ್ನು ಎಷ್ಟು ಹೊಗಳಿದರೂ ಅತಿಶಯವಲ್ಲ. ಶ್ರೀಕೃಷ್ಣ ಜನನ, ನಿದ್ರಿಸುವ ಕಂಸನನ್ನು ತನ್ನ ಕೂಗಿನಿಂದ ಎಚ್ಚರಗೊಳಿಸಬಾರದೆಂದು ವಸುದೇವನು ಕತ್ತೆಯನ್ನು ಬೇಡಿಕೊಳ್ಳುವುದು, ಕಾಳಿಂಗಮರ್ದನ, ವೇಣುಗೋಪಾಲ, ಗೋವರ್ಧನ ಗಿರಿಧಾರಿ, ಕೃಷ್ಣನಿಂದ ಧೇನುಕ ಮತ್ತಿತರ ರಕ್ಕಸರ ಸಂಹಾರ ಮೊದಲಾದ ಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ಕಥಾನಕಗಳು, ಅರ್ಜುನನು ದೃಪದನನ್ನು ಸೆರೆ ಹಿಡಿದು ದ್ರೋಣನ ಮಂಚದ ಕಾಲಿಗೆ ಕಟ್ಟಿ ಅವನ ಪ್ರತಿಜ್ಞೆಯನ್ನು ಈಡೇರಿಸಿದುದು, ಅರಗಿನ ಮನೆಯನ್ನು ಸುಡುವುದು, ಅರ್ಜುನನಿಂದ ಮತ್ಸ್ಯ ಯಂತ್ರಛೇದ, ಪಾಂಡವರು ದ್ಯೂತದಲ್ಲಿ ಸೋಲುವುದು, ದ್ರೌಪದಿಯ ವಸ್ತ್ರಾಪಹಾರ, ಯುದ್ಧ ದೃಶ್ಯಗಳು ಮೊದಲಾಗಿ ಮಹಾಭಾರತದ ಹಲವು ಘಟನೆಗಳು ಈ ಫಲಕಗಳ ಮೇಲೆ ಚಿತ್ರಿತವಾಗಿರುವ ಪರಿ ಮನೋಹರವಾಗಿದೆ. ಶ್ರೀರಾಮನು ವನವಾಸಕ್ಕೆ ಹೋದುದು, ಸಮುದ್ರಕ್ಕೆ ಕಪಿಗಳು ಸೇತುವೆ ಕಟ್ಟಿದುದು, ಯುದ್ಧ ದೃಶ್ಯಗಳು, ರಾವಣ ಸಂಹಾರ ಮತ್ತಿತರ ರಾಮಾಯಣಕ್ಕೆ ಸಂಬಂಧಪಟ್ಟ ದೃಶ್ಯಾವಳಿಗಳನ್ನು ಸಹ ಇಲ್ಲಿ ಕಾಣಬಹುದು. ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಅವನ ಮೈಮೇಲೆ ಆನೆಯನ್ನು ನಡೆದಾಡಿಸುವುದೇ ಮೊದಲಾದ ರಕ್ಕಸರ ಚಟುವಟಿಕೆಯ ಶಿಲ್ಪ ಚಿತ್ರ ಸ್ವಾರಸ್ಯಕರವಾಗಿದೆ. ಕಿರುಪಟ್ಟಿಕೆಗಳ ಮೇಲೆ ಹಂಸ, ಹೂಬಳ್ಳಿಗಳು, ಮಿಥುನ ಶಿಲ್ಪಗಳು, ಆನೆ, ಸಿಂಹಗಳು ಸಹ ಕಂಡುಬರುತ್ತವೆ. ದೇವಾಲಯದ ಮೇಲುಗೋಡೆಯ ಅಂಚಿಗೆ ಕೈಪಿಡಿಯ ಮೇಲೂ ಶಿಲ್ಪಾಲಂಕಾರ ಮುಂದುವರೆದಿದೆ.
ಅಲ್ಲಲ್ಲಿ ಸಿಂಹಮುಖದ ಪ್ರಭಾವಳಿ ಇರುವ ಕಿರುಕೋಷ್ಠಗಳು, ಅವುಗಳೊಳಗೆ ವಿಷ್ಣು, ಶಿವ ಮೊದಲಾದ ದೇವತಾಮೂರ್ತಿಗಳು ಗುಡಿಯ ಅಂದವನ್ನು ಹೆಚ್ಚಿಸಿವೆ. ಪ್ರಾಣಾಂಗಣದಲ್ಲಿರುವ ಕಂಬಗಳು ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದ್ರೂ ಸಹ ಎಲ್ಲ ಕಂಬಗಳು ಕಾಣುವಂತೆ ವಿನ್ಯಾಸ ಮಾಡಿರುವುದು ಇಲ್ಲಿನ ವಿಶೇಷ. ದೇವಸ್ಥಾನದ ಅರ್ಚಕರು ಹೆಚ್ಚಿನ ಮಾಹಿತಿಯನ್ನ ಈ ದೇವಸ್ಥಾನದ ಬಗ್ಗೆ ನೀಡಲಿದ್ದಾರೆ. ಇದು ಹೊಯ್ಸಳರ ದೇವಸ್ಥಾನ. ಒಳಗಡೆ ಇದಾರಲ್ಲ ಸ್ವಾಮಿ ಅಮೃತೇಶ್ವರ ಅಂತೇಳಿ. ಈ ದೇವಸ್ಥಾನವನ್ನ 900 ವರ್ಷಗಳ ಹಿಂದೆ 1196ರಲ್ಲಿ ವಿಷ್ಣುವರ್ಧನನ ಮೊಮ್ಮಗ 2ನೇ ವೀರಬಲ್ಲಾಳ ಈ ದೇವಸ್ಥಾನ ಕಟ್ಟಿಸಿದ್ದಾರೆ. ಈ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಹೊಯ್ಸಳರ ಸಾಮ್ರಾಜ್ಯ ಇಲ್ಲಿವರೆಗೂ ಹಬ್ಬಿರುತ್ತೆ. ಹೊಯ್ಸಳರ ರಾಜಧಾನಿ ಹಳೇಬೀಡು, ಈಗಿನ ಹಳೇಬೀಡು, ಹಿಂದೆ ಅದಕ್ಕೆ ದ್ವಾರಸಮುದ್ರ ಅಂತ ಕರೀತಾ ಇರ್ತಾರೆ. ಹೊಯ್ಸಳರ ಸಾಮ್ರಾಜ್ಯ ಇಲ್ಲಿವರೆಗೂ ಹಬ್ಬಿರುತ್ತೆ. ಇಲ್ಲಿ ಆಸಂದಿ ಅಂತೇಳಿ ಕಡೂರು ತಾಲೂಕು, ಈಗ ಅಜ್ಜಂಪುರ ತಾಲೂಕಿಗೆ ಸೇರಿದೆ, ಆ ಹಳ್ಳಿನ ರಾಜಧಾನಿ ಮಾಡ್ಕೊಂಡಿರ್ತಾರೆ. ಈ ಭಾಗದಲ್ಲಿ ಹೊಯ್ಸಳರ ಗೋಶಾಲೆಗಳಿರ್ತವೆ. ಭದ್ರಾವತಿ ಶಿವಮೊಗ್ಗದ ಕಡೆಗೆ ಗುರ್ಜರು ಅಂತೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ಭಾಗದಲ್ಲಿ ಹೊಯ್ಸಳರ ದಂಡಾಧಿಕಾರಿ, ದಂಡನಾಯಕ, ಅಮೃತ ದಂಡನಾಯಕ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ತರ ಆಳ್ವಿಕೆ ಮಾಡ್ಬೇಕಂತ ಸಮಯದಲ್ಲಿ 3 ಬಾರಿ ಗುರ್ಜರು ಹೊಯ್ಸಳರ ಗೋಶಾಲೆ ಮೇಲೆ ಆಕ್ರಮಣ ಮಾಡಿಬಿಟ್ಟು 3 ಬಾರಿ ಹೊಯ್ಸಳರ ಗೋವುಗಳನ್ನ ತಗೊಂಡು ಹೋಗ್ತಾರೆ. ಆ ಗುರ್ಜರ ಮೇಲೆ ಹೊಯ್ಸಳರ ದಂಡಾಧಿಕಾರಿ ಅಮೃತ ದಂಡನಾಯಕ 3 ಬಾರಿ ಕೂಡ ಯುದ್ಧ ಮಾಡಿ ಗೆದ್ದು ವಾಪಸ್ಸು ಗೋವುಗಳನ್ನ ವಶಪಡಿಸ್ಕೊಂಡು ತಗೊಂಡ್ಬರ್ತಾರೆ. ತದನಂತರ 4ನೇ ಬಾರಿನೂ ಕೂಡ ಅದೇ ರೀತಿ ಗೋವುಗಳನ್ನ ಕದ್ಕೊಂಡು ಹೋದಂತಹ ಸಮಯದಲ್ಲಿ ಅಮೃತ ದಂಡನಾಯಕ ಅವರ ಮೇಲೆ ಯುದ್ಧ ಮಾಡಿ ವಾಪಸ್ ಬರಬೇಕಾದ್ರೆ ಇಟಿಗೆ ಗ್ರಾಮದ ಹತ್ರ ಆತನ ಮೋಸದಿಂದ ಕೊಲೆ ಮಾಡ್ತಾರೆ ಅಂತೇಳಿ ಈ ಶಿಲಾಶಾಸನದಿಂದ, ಅದರ ಸಂಶೋಧನೆಯಿಂದ ತಿಳಿದು ಬರುತ್ತೆ. ಇಂಥ ಒಬ್ಬ ಹೊಯ್ಸಳರ ಸೇನಾಧಿಕಾರಿ, ಹೊಯ್ಸಳರ ಸಾಮ್ರಾಜ್ಯ ಇಲ್ಲಿವರೆಗೂ ಹಬ್ಲಿಕ್ಕೆ ಇಷ್ಟೆಲ್ಲ ಶ್ರಮವಹಿಸಿದಂತಹ ಹೊಯ್ಸಳರ ಸೇನಾಧಿಕಾರಿ ಹೆಸರು ಅಜರಾಮರವಾಗಿ ಉಳಿಲಿ ಅಂತೇಳಿ ಉದ್ದೇಶಕ್ಕೋಸ್ಕರ ವೀರಬಲ್ಲಾಳ ರಾಜ ನೇಪಾಳ ಗಂಡಕಿ ನದಿಯಿಂದ ತಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಒಳಗಡೆ ಇರೋಂಥ ಸಾಲಿಗ್ರಾಮ ಶಿವಲಿಂಗ, ಅಗ್ನಿ ಸಾಲಿಗ್ರಾಮ ಅಂತೇಳಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಶಕ್ತಿ ಸ್ವರೂಪ ಇರುವಂತಹ ಶಿವಲಿಂಗ. ಇದು ಕೆತ್ತನೆ ಮಾಡಿಲ್ಲ, ಹಾಗೆ ತಂದು ಸ್ವಯಂಭೂ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸ್ತಾರೆ. 1196 ಜನವರಿ 14ರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿ ವರ್ಷ ಆ ದಿನದಂದು ಶಿವಲಿಂಗದ ಮೇಲೆ ಸೂರ್ಯಕಿರಣ ಬೀಳುತ್ತೆ. ಬೆಳಗ್ಗೆ 7 ಗಂಟೆ 10 ನಿಮಿಷ ಅಥವಾ 7 ಗಂಟೆಗೆ ಸೂರ್ಯಕಿರಣ ಬೀಳುತ್ತೆ. ಶಿವಲಿಂಗ ಕೆತ್ತನೆ ಮಾಡಿಲ್ಲ. 12 ಜ್ಯೋತಿರ್ಲಿಂಗಗಳು ಎಲ್ಲರೂ ಕೇಳಿರ್ತಾರೆ. ಭಾರತದಾದ್ಯಂತ 12 ಜ್ಯೋತಿರ್ಲಿಂಗಗಳು ಇದಾವೆ. ಅವನ್ನ ಭಾರತದ ಹೃದಯಗಳು ಅಂತೇಳಿ ಕೂಡ ಕರೀತಾರೆ. ಆದರೆ ಈ ರೀತಿ ಅಗ್ನಿ ಸಾಲಿಗ್ರಾಮ ಶಿವಲಿಂಗ ಇಡೀ ಭಾರತದಾದ್ಯಂತ 6 ಕೂಡ ಇರೋದು. ಅದು ಕರ್ನಾಟಕದಲ್ಲಿ ಇದೊಂದೇ ಶಿವಲಿಂಗ. ಸಾಲಿಗ್ರಾಮ ಲಿಂಗ ದರ್ಶನಂ ಸರ್ವಪಾಪ ವಿನಾಶನಂ ಅಂತಾರೆ. ಎಲ್ಲಾ ಕಡೆ ಶಿವಲಿಂಗಕ್ಕೆ ಆಭರಣ, ಮುಖವಾಡ ಹಾಕಿ ಪೂಜೆ ಮಾಡ್ತಾರೆ. ಇದು ಪರಮ ಪವಿತ್ರವಾದಂತಹ ಅಪರೂಪವಾದಂತಹ ಶಿವಲಿಂಗ. ಆದ್ದರಿಂದ ಬಂದಂತಹ ಭಕ್ತರಿಗೆ ನೇರವಾಗಿ ದರ್ಶನ ಆಗಲಿ ಅಂತೇಳಿ ಉದ್ದೇಶಕ್ಕೋಸ್ಕರ ಆಭರಣ, ಮುಖವಾಡ ಎಲ್ಲ ಇದ್ರೂ ಕೂಡ ಆಭರಣ ರಹಿತವಾಗಿ ಪೂಜೆ ಮಾಡ್ತೀವಿ. ಪ್ರತಿನಿತ್ಯ ಸ್ವಾಮಿಗೆ 52 ಗಿಡಮೂಲಿಕೆಯಿಂದ ರುದ್ರಾಭಿಷೇಕ ಪೂಜೆ ನಡೆಯುತ್ತೆ. ಹಾಗಾಗಿ ಮತ್ತು ಈ ದೇವಸ್ಥಾನದಲ್ಲಿ ಶಾರದಾಂಬೆ ಕೂಡ ಇದೆ. ಒಳಗಡೆ ಇರೋಂಥ ಸ್ವಾಮಿ ಅಮೃತೇಶ್ವರ ಅಗ್ನಿ ಸಾಲಿಗ್ರಾಮ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಶಕ್ತಿ ಸ್ವರೂಪ ಇರುವಂತಹ ಶಿವಲಿಂಗ. ಆದ್ರಿಂದ ಬ್ರಹ್ಮನಂಶ ಇರೋದ್ರಿಂದ ಶಾರದಾಂಬೆ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಿಂದೆ ಹಿರಿಯರು ಹೇಳ್ತಾರೆ ಪಾರ್ವತಿ ಮತ್ತೆ ಲಕ್ಷ್ಮೀ ದೇವಸ್ಥಾನ ಕೂಡ ಇತ್ತು ಅಂತ ಹೇಳ್ತಾರೆ. ಅದರ ಅವಶೇಷಗಳು ಕೂಡ ಇದಾವೆ. ಈಗಲೂ ದೇವಾಲಯದಲ್ಲಿ ಹೊರಭಾಗದಲ್ಲಿ ಅದರ ಅಡಿಪಾಯ ಕೂಡ ಕಂಡು ಬರ್ತವೆ. ಆದ್ರೆ ಅವೆಲ್ಲ ಕಾಲಗರ್ಭದಲ್ಲಿ ಉದಿಗಿ ಹೋಗಿರೋದ್ರಿಂದ ಈಗ ಶಾರದಾಂಬ ದೇವಸ್ಥಾನ ಮಾತ್ರ ಕೂಡ ಇದೆ. ಅದು ವಿಶೇಷ ಏನಪ್ಪಾ ಅಂದ್ರೆ, ಎಲ್ಲಾ ಕಡೆ ಶಾರದಾಂಬೆ ಅಂದ್ರೆ ವೀಣೆ ಹಿಡಿದಿರ್ತಾರೆ ಅಮ್ಮ. ಇಲ್ಲಿ ವೀಣೆ ಇಲ್ಲ, ಅಂಕುಶ, ಪಾಶ, ಜಪಮಾಲೆ, ಪುಸ್ತಕ ಇದೆ, ಕೆಳಗೆ ಹಂಸವಾಹನ ಇದೆ. ಹಾಗಾಗಿ ಓದೋ ಮಕ್ಕಳಿಗೆ ವಿದ್ಯೆ, ವ್ಯವಹಾರ, ಉದ್ಯೋಗ ಅವಕ್ಕೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಕೆಲಸ ಆದ್ಮೇಲೆ ಬಂದು ಅಮ್ಮನವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಂಥದ್ದು ವಿಶೇಷ. ಅಕ್ಷರಾಭ್ಯಾಸ ಮತ್ತೆ ನಾಲ್ಗೆ ಮೇಲೆ ಓಂಕಾರಾಭ್ಯಾಸ ಕೂಡ ಮಾಡ್ತಾರೆ.
ಈಗ ಕೊರೋನಾ ಇರೋದ್ರಿಂದ ಓಂಕಾರ ಅಭ್ಯಾಸ ಕೂಡ ನಿಲ್ಲಿಸಿದ್ದಾರೆ. ಅದನ್ನು ಪ್ರತಿನಿತ್ಯ ಅಭಿಷೇಕ, ಕುಂಕುಮಾರ್ಚನೆಗಳು, ಸೇವೆಗಳು ನಡೀತವೆ. ಈ ದೇವಸ್ಥಾನದಲ್ಲಿ ಒಟ್ಟು ಈ ಥರ 52 ಕಂಬಗಳಿದ್ದಾವೆ. ಈ 52 ಕಂಬಗಳು 52 ರೀತಿ ಇದ್ದಾವೆ. ಒಂದು ಕಂಬ ಇದ್ದಾಗ ಇನ್ನೊಂದು ಕಂಬ ಇಲ್ಲ. ಸಂಸ್ಕೃತದಲ್ಲಿ ಇದಕ್ಕೆ ಪಂಚಶಿಲಾ ಸ್ತಂಭ ಅಂತ ಕರೀತಾರೆ. 5 ಪೀಸ್ ಸೇರಿ ಒಂದು ಕಂಬ ಆಗಿದೆ. ಈ 4 ಕಂಬಗಳ ಮಧ್ಯೆ ಈ ಥರ ಭುವನೇಶ್ವರಿ ಅಂತ ಕರೀತಾರೆ. ಅವು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ. ದೇವಾಲಯದ ಹೊರ ಗೋಡೆ ಮೇಲೆ ರಾಮಾಯಣ, ಮಹಾಭಾರತ, ಭಾಗವತಗಳನ್ನ ಕೆತ್ತನೆ ಮಾಡಿದ್ದಾರೆ. ಆ ಚಿತ್ರಕಲೆ ಹೇಗಿದೆಯಪ್ಪ ಅಂದರೆ ನಿಜಕ್ಕೂ ರಾಮಾಯಣ ಕಣ್ಮುಂದೆ ನಡೀತಾ ಇದೆಯೇನೋ ಅಷ್ಟು ಮನೋಜ್ಞವಾಗಿ. ಶಿಲ್ಪಿ ಹೆಸರು ಮಲ್ಲಿತಮ್ಮ ಅಂತೇಳಿ, ಅವರು ಮತ್ತು ಅವ್ರ ಜೊತೆಗೆ 106 ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. 42 ವರ್ಷಗಳ ಕಾಲ ಈ ದೇವಸ್ಥಾನ ಕಟ್ಟಿದ್ದಾರೆ. ತುಂಬ ಅದ್ಭುತವಾದಂಥ ದೇವಸ್ಥಾನ. ದರ್ಶನ ಮಾಡಿ. ಒಳಗಡೆ ನಂದಾದೀಪ ಉರಿತಾ ಇದೆ. 200 ವರ್ಷಗಳಿಗಿಂತ ಅತಿ ಹೆಚ್ಚು ವರ್ಷಗಳಿಂದ ನಂದಾದೀಪ ಉರಿತಾ ಇದೆ. ಮೈಸೂರಿನ ಅರಸರು ದೇವರ ದರ್ಶನಕ್ಕೆ ಬಂದಂಥ ಸಮಯದಲ್ಲಿ ಹಚ್ಚಿರೋಂಥ ದೀಪ ಅದು. ಆ ಕಾಲದಲ್ಲಿ ನಿಮಗೆ ಗೊತ್ತು, ಕರೆಂಟ್ ಇರಲಿಲ್ಲ. ಆ ಟೈಮಲ್ಲಿ ಅಂತ ಒಬ್ಬರು ಮಹಾರಾಜರು ಬಂದಿದ್ದಾರೆ ನಮ್ಮೂರಿಗೆ, ಇಂಥ ಒಂದು ಕುಗ್ರಾಮಕ್ಕೆ. ಅವ್ರ ಹೆಸರು ಉಳಿಲಿ ಅಂತಂತೇಳಿ ಈಗೆಲ್ಲ ಗೊತ್ತಿರಬೇಕು. ಈಗೆಲ್ಲ ಬಂದಾಗ ಒಂದು ಗಿಡ ನೆಡೆಸ್ತಾರೆ ಯಾರಾದರೂ ಬಂದರೆ, VIP ಗಳು. ಆ ಕಾಲದಲ್ಲಿ ಅವ್ರ ಕೈಲಿ ನಂದಾದೀಪ ಹಚ್ಚಿದ್ದಾರೆ. ಅದನ್ನು ಅವತ್ತಿಂದ ಇವತ್ತಿನವರು ಕೂಡ ಊರಿನವರು ಭಕ್ತರ ಸಹಕಾರದಿಂದ ಅದನ್ನು ಆರದೇ ರೀತಿ ನೋಡ್ಕೊಂಡು ಬರ್ತಾ ಇದ್ದಾರೆ, ಊರಿನವರು ಎಲ್ಲ ಸೇರ್ಕೊಂಡು. ಈ ದೇವಾಲಯದಲ್ಲಿ ಅಮೃತೇಶ್ವರದ ಕೆಂಡೋತ್ಸವ ನಡೆಯುತ್ತೆ. ಊರೊಳಗೆ ಅಮೃತೇಶ್ವರ ಮತ್ತು ಪಾರ್ವತಿ ದೇವಿಯರ ಉತ್ಸವ ಮೂರ್ತಿಗಳಿದ್ದಾವೆ. ಹಾಗೂ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಸದಾಕಾಲ ಅಮೃತೇಶ್ವರ ಮತ್ತು ಪಾರ್ವತಿ ದೇವಿಗೆ ಉತ್ಸವ ಮೂರ್ತಿಗಳಿಗೆ ಪೂಜೆ ಜರುಗುತ್ತೆ. ಪ್ರತಿ ವರ್ಷ ಬಸವ ಜಯಂತಿ ಕಳೆದ ಮೇಲೆ, ಅಕ್ಷಯ ತೃತೀಯ ಕಳೆದ ಮೇಲೆ ಒಂದು ಮಂಗಳವಾರದ ದಿನ ಅಮೃತೇಶ್ವರ ಮತ್ತು ವೀರಭದ್ರ ಸ್ವಾಮಿಯವರ ಕೆಂಡೋತ್ಸವ ಜರುಗುತ್ತೆ. ಆವತ್ತಿನ ದಿನ ಅಮೃತೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿ ಮತ್ತು ವೀರಭದ್ರ ಸ್ವಾಮಿಯವರ ಉತ್ಸವ ಮೂರ್ತಿ ಅತ್ಯಂತ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವದೊಂದಿಗೆ, ಪುಷ್ಪ ಮಂಟಪದಲ್ಲಿ ಉತ್ಸವದೊಂದಿಗೆ ಈ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಉತ್ಸವ ಆಗಿ ಕೆಂಡೋತ್ಸವ ಜರುಗುತ್ತೆ. ತದನಂತರ ನವರಾತ್ರಿ ಕಳೆದು ಒಂದು ಸೋಮವಾರ ದಿವಸ 1008 ಕುಂಭಾಭಿಷೇಕ ಜರುಗುತ್ತೆ ಅಮೃತೇಶ್ವರ ಸ್ವಾಮಿಗೆ. ಅದಂತೂ ತುಂಬ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ. ಊರೊಳಗೆ ಕಾರ್ತಿಕ್ ಮಾಸದಲ್ಲಿ ಅಮೃತೇಶ್ವರ ಮತ್ತು ವೀರಭದ್ರ ಸ್ವಾಮಿ ಉತ್ಸವ ಮೂರ್ತಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ದೀಪೋತ್ಸವ ನಡೆಯುತ್ತೆ. ನವರಾತ್ರಿ ಉತ್ಸವ ಕೂಡ ದೇವಸ್ಥಾನದಲ್ಲೇ ನಡೆಯುತ್ತೆ. ಹಚ್ಚ ಹಸುರಿನ ಹೊರಾಂಗಣ ಪ್ರವಾಸಿಗರಿಗೆ ಹಿತ ನೀಡುತ್ತೆ. ದೇವಸ್ಥಾನದ ಆಡಳಿತ ಮಂಡಳಿಯು ಸುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಹಾಗೂ ಅಚ್ಚುಕಟ್ಟಾಗಿ ಕಾಪಾಡಿದೆ. ದೇವಾಲಯ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತೆ. ಹೊಯ್ಸಳ ಶಿಲ್ಪಕಲೆಯ ವಿಶೇಷ ಮಾದರಿಯನ್ನು ಪ್ರದರ್ಶಿಸುವ ಅಮೃತಾಪುರಕ್ಕೆ ಭೇಟಿ ನೀಡಲು ಮರೆಯದಿರಿ.